ಗ್ರಾಮೀಣ ಮಹಿಳಾ ಉದ್ಯಮಶೀಲತೆಯನ್ನು ಗೌರವಿಸುವ ಏಕದಿನ ಪ್ರದರ್ಶನ. ಉಯುತ್ಸವ ಯುವಕರು ಮತ್ತು ವಿದ್ಯಾರ್ಥಿಗಳನ್ನು ವಾಸ್ತವ ಜೀವನದ ಉದ್ಯಮಶೀಲ ಕಥೆಗಳಿಗೆ ಆಕರ್ಷಿಸುವ ವೇದಿಕೆಯಾಗಿದ್ದು, ವಿನೂತನತೆ, ಉದ್ಯಮ ಚಿಂತನೆ ಮತ್ತು ನೆಲಮಟ್ಟದ ವ್ಯವಹಾರಗಳಿಗೆ ಮೆಚ್ಚುಗೆಯನ್ನು ಉತ್ತೇಜಿಸುತ್ತದೆ. ಭಾಗವಹಿಸುವ ವಿದ್ಯಾರ್ಥಿಗಳು ಮತ್ತು ಸಂಸ್ಥೆಗಳು ಪಾಲ್ಗೊಳ್ಳುವ ಪ್ರಮಾಣ ಪತ್ರಗಳನ್ನು ಪಡೆಯಲು ಅವಕಾಶ ಪಡೆದು, ತರಗತಿ ಮಿತಿ ಹೊರಗಿನ ಕಲಿಕೆಯನ್ನು ಶಕ್ತಿ ನೀಡುತ್ತದೆ. ಉಯುತ್ಸವದ ಮೂಲಕ ಇಡೀ ಹಾಗೂ ವೈಯಕ್ತಿಕ ಮಹಿಳಾ ಸಬಲೀಕರಣ, ಜೀವನೋಪಾಯ ಸೃಷ್ಟಿ ಮತ್ತು ಸಮಾವೇಶಾತ್ಮಕ ಆರ್ಥಿಕ ಅಭಿವೃದ್ಧಿಗೆ ತಮ್ಮ ಬದ್ಧತೆಯನ್ನು ಪುನಃ ದೃಢಪಡಿಸುತ್ತಿದ್ದಾರೆ. ಗ್ರಾಮೀಣ ಉದ್ಯಮಿಗಳಿಗೆ ಮಾರುಕಟ್ಟೆ ಪ್ರವೇಶ ಮತ್ತು ದೃಶ್ಯತೆಯನ್ನು ಬಲಪಡಿಸುವ ಮೂಲಕ ನಮಸ್ತೆ, ನನ್ನ ಹೆಸರು ಪ್ರಭಾವತಿ ಅಂತ. ನಾನು ಅದ್ವಿಕಾ ಕ್ರಿಯೇಷನ್ನಿಂದ ಬಂದಿದ್ದೀನಿ. ನಾನು ಈ ಥರ ಕಾಟನ್ ಬ್ಯಾಗ್ಸ್ ಎಲ್ಲ ಮಾಡ್ತೀವಿ. ನಮಗೆ ವಿ ಆ್ಯಕ್ಟ್ ಅವರು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಮನೇಲೇ ಈ ಥರ ಪ್ರಾಡಕ್ಟ್ಸ್ ಎಲ್ಲ ರೆಡಿ ಮಾಡ್ತೀನಿ, ಅಂಗಡಿಗೂ ಕೊಡ್ತೀನಿ. ಹೋಲ್ಸೇಲ್ ಥರ ಕೊಡೋದ್ರಿಂದ ನಮಗೂ ಲಾಭ ಆಗುತ್ತೆ ಮತ್ತು ಬಲ್ಕ್ ಆರ್ಡ್ರಸ್ ಸಿಗುತ್ತೆ. ನಾನು ಹೇಗೆ ಮಾಡ್ತೀನಿ ಅಂದರೆ, ಸಂಘಗಳಿರುತ್ತೆ ಮತ್ತು ಮನೇಲಿ ಇರೋ ಮಹಿಳೆಯರಿಗೆ ಒಂದು ಪ್ರಾಡಕ್ಟ್ ಕೊಟ್ಬಿಟ್ಟು, ನಮ್ಮ ಪ್ರಾಡಕ್ಟ್ನ ಕೊಟ್ಬಿಟ್ಟು ಅಲ್ಲಿ ಹೊಲಿಸ್ಬಿಟ್ಟು ಅವರಿಗೂ ಒಂದು ಉಳಿತಾಯ ಆಗಲಿ, ವಾರದಲ್ಲಿ ಇಷ್ಟು ಸಿಗುತ್ತೆ ಅವ್ರಿಗೂ ಅದರಿಂದ ಜೀವನಕ್ಕೆ ಏನಾದ್ರು ಒಂದು ಒಳ್ಳೆಯದಾಗಲಿ. ಮತ್ತು ನಮಗೆ ಮದುವೆ ಫಂಕ್ಷನ್ಸ್ಗೆಲ್ಲ ಆರ್ಡ್ರ್ ತೊಗೊಂಡು ಬರ್ತೀನಿ. ಅವರಿಗೂ ರಿಟರ್ನ್ ಗಿಫ್ಟ್ಸ್ ಎಲ್ಲ ತೊಗೊಳ್ತಾರೆ ನಮ್ಮ ಹತ್ರ. ಮತ್ತು ನಮಗೂ ಜಾಸ್ತಿ ಆರ್ಡ್ರಸ್ ಬಂದಾಗ ನನಗೆ ಗೊತ್ತಿರೋ ಮಹಿಳೆಯರಿಗೆಲ್ಲ ಒಂದು ಕೆಲಸನೂ ಕೊಟ್ಟಂಗಾಗತ್ತೆ. ವಿ ಆ್ಯಕ್ಟಿಂದ ನಮಗೆ ತುಂಬ ಸಪೋರ್ಟ್ ಆಗಿದೆ. ಮತ್ತು ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಇದರಿಂದ ಸಹಾಯ ಆಗ್ತಾಯಿದೆ. ನಮ್ಮ ಟೀಮ್ಗೆ ತುಂಬ ಒಳ್ಳೆಯದಾಗಿದೆ. ಇದೇ ರೀತಿ ವಿ ಆ್ಯಕ್ಟಲ್ಲಿ ಇರೋರಿಗೆಲ್ಲ ಒಳ್ಳೆಯದಾಗ್ತಾಯಿದೆ. ಬೇರೆ ಮಹಿಳೆಯರು ಇದನ್ನು ನೋಡಿಬಿಟ್ಟು ಸ್ವಂತ ಉದ್ಯಮ ಮಾಡಿ ಅವ್ರ ಜೀವನದಲ್ಲಿ ಮುಂದೆ ಬರಲಿಕ್ಕೆ ವಿ ಆ್ಯಕ್ಟು ನಮಗೆ ತುಂಬ ಒಳ್ಳೆಯದಾಗಿ ಸಪೋರ್ಟ್ ಮಾಡ್ತಾಯಿದೆ. ಸೊ ಹಾಗಾಗಿ ನಾನು ವಿ ಆ್ಯಕ್ಟ್ ಉತ್ಸವಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಸಿದ್ಧಗಂಗಮ್ಮ ಅಂತ. ಬೆಂಗಳೂರಲ್ಲಿ ತೋಟದ ಗುಡ್ದಳ್ಳಿಯಿಂದ ಬಂದಿದ್ದೀವಿ. ನಮ್ಮದು ಎಣ್ಣೆಗಾಣ ಟ್ರೈನಿಂಗು ಅಂತ ಮಾಡ್ತಾಯಿದ್ದೀವಿ. 3-4 ದಿವಸದಿಂದ ಟ್ರೈನಿಂಗ್ ತೊಗೊತಾ ಇದ್ದೀವಿ. ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ, ಬನ್ನಿ ಅಂತೇಳಿ ನಮಗೆ ಭೂಪತಿ ಸರ್ ಒಂದು ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯಿತು ಹೆಣ್ಮಕ್ಳು ಯಾವ ರೀತಿ ಬದುಕಬೇಕು, ಚೆನ್ನಾಗಿ ನಾವು ಏನನ್ನು ರೂಢಿಸ್ಕೊಬೇಕು, ನಾವು ಯಾವಾಗ ಸ್ವಾವಲಂಬಿಯಾಗಿ ಬದುಕಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು, ನಮ್ಮಿಂದ 4 ಜನಕ್ಕೆ ಮಾದರಿ ಆಗಬೇಕು ಅಂತ ಹೇಳಿ ಮಾಡ್ಕೊಬೇಕು. ಯಾವ್ಯಾವ ಥರ ನಮ್ಮ ಕೆಲಸಗಳು ಇದೆ, ಚೆನ್ನಾಗಿದೆ. ಅವರು ಎಲ್ಲ ರೀತಿ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಮಗೆ ಎನ್ಕರೇಜ್ ಕೊಡ್ತಾ ಇದ್ದಾರೆ. ನಾವು ಅದನ್ನು ಉಪಯೋಗಿಸ್ಕೊಂಡು ರೂಢಿಸ್ಕೊಂಡು ಮುಂದಕ್ಕೆ ಚೆನ್ನಾಗಿ ನಮ್ಮನ್ನು ನೋಡಿ 4 ಜನ ಚೆನ್ನಾಗಿ ಕಲಿಬೇಕು. ಮುಂದೆ ಮಹಿಳೆಯರು ಮುಂದೆ ಬಂದು ಚೆನ್ನಾಗಿ ಎನ್ಕರೇಜು ಮಾಡಿಕೊಂಡು ನಮ್ಮಿಂದ 4 ಜನ ಕಲ್ಲ 40 ಜನ ಆಗಲಿ, 40 ಜನದಿಂದ 4,000 ಜನ ಆಗಿ ಚೆನ್ನಾಗಿ ಬದುಕೊಂಡು ಹೋಗಬೇಕು. ಅವ್ರವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಚೆನ್ನಾಗಿ ಬಾಳಿ ತೋರಿಸ್ಬೇಕು ಅನ್ನೋದು ಒಂದು ಒಳ್ಳೆಯ ಅವಕಾಶ, ಒಂದು ಒಳ್ಳೆಯ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮಗೆ. ವಿ ಉತ್ಸವ ಅಂತಂದರೆ ತುಂಬ ಖುಷಿ ಆಯಿತು ಎಲ್ರಿಗೂ. ವಿ ಉತ್ಸವ ಈ ಥರ ನಡೀತಾ ಇದೆ ಇಲ್ಲಿ ಬೆಂಗಳೂರಲ್ಲಿ ಅಂತಂದರೆ ಎಷ್ಟು ಜನ ಉಪಯೋಗಿಸ್ಕೊಬೇಕು. ಹೆಣ್ಮಕ್ಳು ಈಚೆ ಬರಬೇಕು, ಈ ಮೊಬೈಲ್ ಬಿಡಬೇಕು, ಈ ಟಿ ವಿ ಬಿಡಬೇಕು, ಈ ಆನ್ಲೈನ್ ಶಾಪಿಂಗ್ ಬಿಡಬೇಕು. ನಾವೇ ಕೆಲಸ ಅಂತ ಹೇಳಿ ಮಾಡಿಕೊಂಡು ಚೆನ್ನಾಗಿ ವಿ ಉತ್ಸವ ಇನ್ನೂ ಚೆನ್ನಾಗಿ ಬೆಳಿಬೇಕು. ಎತ್ತರಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ, ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಮಹಿಳೆಯರು. ಸರ್, ನನ್ನ ಹೆಸರು ಆಶಾ ಅಂತ. ನಾನು ತೋಟಗುಡ್ದಳಿಂದ ಬಂದಿರೋದು. ಸೊ ನಮಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಫಸ್ಟು. ಆಮೇಲೆ ನಮಗೆ ಭೂಪತಿ ಸರ್ ನಮಗೆ ಎಣ್ಣೆಗಾಣದ ತರಬೇತಿ ಕೊಡ್ತೀವಿ ಅಂತ ಹೇಳಿದ್ದು. ತರಬೇತಿ ತೊಗೊಂಡು ಆದಮೇಲೆ ನಮಗೆ ಈ ರೀತಿ ಇಲ್ಲೊಂದು ಎಕ್ಸಿಬಿಷನ್ ಇದೆ, ಇದು ನೋಡಿ ನೀವು ಮುಂದೆ ಹೇಗೆ ತರಬೇತಿ ತೊಗೊಂಡ ಮೇಲೆ ಹೇಗೆ ವ್ಯಾಪಾರ ಮಾಡಬೇಕು, ಮತ್ತು ನೀವು ಅದಕ್ಕೆ ಕಲಿತು ಜನಗಳಿಗೆ ಹೇಗೆ ನೀವು ಕೆಲಸ ಕೊಡ್ಬೋದು, ಮತ್ತು ನೀವು ಉತ್ಪಾದನೆ ಮಾಡಿದಂಥ ಎಣ್ಣೆನ ಹೇಗೆ ಮಾರಾಟ ಮಾಡಬೇಕು, ಹೇಗೆ ದುಡ್ಡು ಸಂಪಾದನೆ ಮಾಡಬೇಕು, ನಿಮ್ಮ ಕಾಲ ಮೇಲೆ ನೀವು ಹೇಗೆ ನಿಂತ್ಕೋಬೋದು ಅನ್ನೋದನ್ನ ನೋಡಿ ಕಲೀರಿ ಅಂತ ನಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಸರ್. ಇದು ಬಂದು ತುಂಬ ಖುಷಿ ಆಯಿತು. ನಮ್ಮಂಥ ಬೇರೆ ಹೆಣ್ಮಕ್ಳು ಕೂಡ ಬಂದು ಇಲ್ಲಿ ನೋಡಿ ಬೇರೆ ರೀತಿಯನ್ನೆಲ್ಲ ಕಲೆ ತೋರಿಸಿದ್ದಾರೆ. ಕಲೆಯಿಂದ ಅವು ಹೇಗೆ ದುಡ್ಡು ಮಾಡ್ತಿದ್ದಾರೆ ಮತ್ತು ಅವ್ರು ಸ್ವಾವಲಂಬಿಗೆ ಬದುಕ್ತಿದ್ದಾರೆ, ಮನೆಗೆ ಹೇಗೆ ಆಧಾರ ಆಗ್ತವೆ ಅನ್ನೋದನ್ನು ನೋಡಿ ತುಂಬ ಖುಷಿ ಆಗ್ತಿದೆ. ಇದೇ ರೀತಿ ಎಲ್ಲ ಹೆಣ್ಣುಮಕ್ಳು ಕೂಡ ಟಿ ವಿ ಮೊಬೈಲ್ ಬಿಡಬೇಕು. ಫಸ್ಟು ಬಿಟ್ಟು ಅವೆಲ್ಲಿಂದ ಕಲೆನ ಹೊರ ತಂದು ದುಡ್ಡು ಅಂದರೆ ಗಂಡಂದರಿಗೆ ಹೊರೆ ಹಾಕಿದಾಗೆ ಅವರು ಕೂಡ ಮನೆ ಖರ್ಚಿನಲ್ಲಿ ಸಪೋರ್ಟ್ ಮಾಡಿಕೊಂಡು ಎಲ್ಲರಿಗೂ ಒಂದು ಮಾದರಿ ಆಗಬೇಕು ಅನ್ನೋದು ಖುಷಿ ನಮ್ಮ ಆಶಯ ಸರ್. ನನ್ನ ಹೆಸರು ಎಡ್ಮಂಡ್ ಅಂತ. ನಾನು EDI ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಆಫೀಸರಿಗೆ ಕೆಲಸ ಮಾಡ್ತಾಯಿದ್ದೀನಿ. ಸೊ EDI ಸಂಸ್ಥೆ 1983 ಎಸ್ಟಾಬ್ಲಿಷ್ ಆಗಿದೆ. ಲಾಸ್ಟು 40 ವರ್ಷದಿಂದ ಈ ಸಂಸ್ಥೆ ಆಲ್ ಓವರ್ ಇಂಡಿಯಾದಲ್ಲಿ ಹೆಣ್ಮಕ್ಳಿಗೋಸ್ಕರ ಕೆಲಸ ಮಾಡ್ತಾಯಿದೆ. ಅಂದರೆ ವಿಮೆನ್ ಎಂಪವರ್ಮೆಂಟ್,
ವಿಮೆನ್ ಎಂಪವರ್ಮೆಂಟ್ ಅಂದರೆ ಆರ್ಥಿಕ ಸಬಲೀಕರಣ ಆಗಬೇಕಂತ ಉದ್ದೇಶದಿಂದ ಈ EDI ಸಂಸ್ಥೆ ಪ್ರೊಫೆಸರ್ ಡಾಕ್ಟರ್ ರಮನ್ ಗುಜ್ರಾಲ್ ಅವ್ರ ಪ್ರೆಸೆನ್ಸಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಆಲ್ ಓವರ್ ದಿ ಇಂಡಿಯಾದಿಂದ ಈ ಮಹಿಳೆಯರು ಬಂದಿದ್ದರು, ಇಡೀ ಆಲ್ ಓವರ್ ದಿ ಇಂಡಿಯಾದಿಂದ. ಸೊ ಏನಂದ್ರೆ ಅವರು ರೆಡಿ ಮಾಡಿದ ಪ್ರಾಡಕ್ಟ್ಗಳನ್ನು ಇಲ್ಲಿ ಎಲ್ರಿಗೂ ಗೊತ್ತಾಗಬೇಕು, ಯಾಕಂದರೆ ಅವ್ರಿಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಅವ್ರು ರೆಡಿ ಮಾಡಿರ್ತಾರೆ. ಸೊ ಅವ್ರಿಗೆ ಅಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಸಂಸ್ಥೆಯಿಂದ ಅವರಿಗೆ ಮಾರ್ಕೆಟಿಂಗ್ ಅಪರ್ಚುನಿಟಿ ಮಾಡಿದ್ವಿ. ಸೊ ಇಲ್ಲಿ ಬಂದು ಅವರು ಇಲ್ಲಿ ಬಯರ್ ಟು ಬಯರ್ ಮತ್ತು ಆ ಜನರಿಗೆ ಇರ್ತಾರಲ್ಲ ಅವ್ರಿಗೆ ಎಕ್ಸಿಬಿಷನ್ ಮಾಡಿಬಿಟ್ಟು ಮಾರ್ಕೆಟಿಂಗ್ ಸಪೋರ್ಟ್ ಕೊಡೋಕ್ಕೆ ಈ ಕಾರ್ಯಕ್ರಮ ನಾವು ಮಾಡಿದ್ವಿ ಸಂಸ್ಥೆಯಲ್ಲಿ. ಏನೇನು ಫೆಸಿಲಿಟೀಸ್ ಇದೆ ಲೇಡೀಸ್ಗೆ? ಸೊ ನಮ್ಮ ಸಂಸ್ಥೆ ಏನಂದರೆ ಅವ್ರಿಗೆ 1 ತಿಂಗಳ ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ಅವ್ರ ಜೊತೆ ನಾವು 16 ತಿಂಗಳ ಸಪೋರ್ಟ್ ಮಾಡ್ತೀವಿ. ಈ 16 ತಿಂಗಳ ಏನೇನು ಸಪೋರ್ಟ್ ಮಾಡ್ತೀವಿ ಅಂದರೆ ಅವ್ರಿಗೆ ಉದ್ಯಮ ರಿಜಿಸ್ಟ್ರೇಷನ್ ಹೆಂಗೆ ಮಾಡಬೇಕು, GST ಬೇಕಾದರೆ GST ಹೆಂಗೆ ಮಾಡಬೇಕು, ಈ ಥರ ನಾವು ಗೌರ್ಮೆಂಟ್ ಲೀಗಲ್ ಕಂಪ್ಲೇಂಟ್ಸ್ ಏನೇನಿದೆಯೋ ಅದೆಲ್ಲ ನಾವು ಮಾಡಿಕೊಡ್ತೀವಿ. ಸೊ ಆಮೇಲೆ ಏನು ಮಾಡ್ತೀವಿ ಅಂದರೆ ಅವರು ಎಂಟರ್ಪ್ರೈಸ್ ಎಸ್ಟಾಬ್ಲಿಷ್ ಯಾವ ಥರ ಮಾಡಬೇಕು ಅಂತ ಅದಕ್ಕೆ ನಾವು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಮಾಡ್ತೀವಿ ಸರ್ ಅವ್ರಿಗೆ. ಹೊಸದಾಗಿ ವಿಡಿಯೋ ನೋಡೋರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ತಿಳಿಸ್ಕೊಡಿ? ಹಾಂ, ಸೊ EDI ವೆಬ್ಸೈಟಲ್ಲಿ ಹೋಗಿ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅಲ್ಲಿ ನೀವು ನಮ್ಮ ಡೀಟೇಲ್ಸ್ ಎಲ್ಲ ಇದೆ ಸರ್. ಅದು ವೆಬ್ಸೈಟ್ ಅಡ್ರೆಸ್ ಹೇಳಿ. EDI ಅಂತ ಓಡಿದ್ರೆ ಅದರ ಡೀಟೇಲ್ಸ್ ಎಲ್ಲ ಬಂದುಬಿಡ್ತೀವಿ ನಮಗೆ. EDI ಅಹಮದಾಬಾದ್.